ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಮ್ಮರ್ ಸ್ಪೆಷಲ್ ರೋಸ್ ಶರ್ಬತ್ತನ್ನು ಮಾಡೋಣ. ರೋಸ್ ಶರ್ಬತ್ಗೆ ನಾವು ಇಲ್ಲಿ 1/2 ಲೀಟರ್ ಹಾಲು, ರೋಸ್ ಸಿರಪನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ಒಂದು ಜೆಲ್ಲಿಯನ್ನು ಮಾಡೋಣ. ಇದಕ್ಕೆ ನಾನು ಸ್ಟ್ರಾಬೆರಿ ಜೆಲ್ಲಿ ಮಿಕ್ಸನ್ನು ತೆಗೆದುಕೊಂಡಿದ್ದೀನಿ. ಮತ್ತು ರೋಸ್ ಪೆಟಲ್ಸ್, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಮತ್ತು ಸಬ್ಜಾ ಸೀಡ್ಸನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಈಗ 1/2 ಲೀಟರ್ ಹಾಲನ್ನು ಪಾತ್ರೆಯಲ್ಲಿ ಹಾಕಿ ಕಾಯಕ್ಕಿಡೋಣ. ಈಗ ನಾವು ಸಬ್ಜಾ ಸೀಡ್ಸನ್ನು ತೆಗೆದುಕೊಳ್ಳೋಣ. 1 ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ ತೊಗೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇದನ್ನು 2 ಮಿನಿಟ್ಸ್ ಬಿಡೋಣ. ಈಗ ಕಸ್ಟರ್ಡ್ ಪೌಡರನ್ನು ನಾನು 2 to 3 ಟೇಬಲ್ ಸ್ಪೂನನ್ನು ಕಸ್ಟರ್ಡ್ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಈ ಕಸ್ಟರ್ಡ್ ಪೌಡರ್ಗೆ ನಾವು ಇದಕ್ಕೆ ಹಾಲು ಹಾಕಿ ಯಾವುದೇ ಲಂಪ್ಸ್ ಇರದೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಈ ಕಸ್ಟರ್ಡ್ ಪೌಡರನ್ನು ನಾವು ಕುದಿಯುತ್ತಿರೋ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್. ಇದನ್ನು ಚೆನ್ನಾಗಿ ಕಲಸಿ 1 ಮಿನಿಟ್ ಅಥವಾ 2 ಮಿನಿಟ್ವರೆಗೂ ಬಾಯ್ಲ್ ಮಾಡಿ ಇದನ್ನು ಇಳಿಸ್ಬಿಡೋಣ, ಕೆಳಗಡೆ ಇಳಿಸೋಣ, ಆರಕ್ಕೆ ಬಿಡೋಣ. ಈಗ ನಾನು ನೆಕ್ಸ್ಟ್ ಜೆಲ್ಲಿಯನ್ನು ಮಾಡ್ತೀನಿ. ಜೆಲ್ಲಿ ಮಾಡೋಕ್ಕೆ ಒಂದು 1/2 ಕಪ್ ನೀರನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಬಾಯ್ಲ್ ಆದ ನೀರಿಗೆ ನಾವು ಇದು ಜೆಲ್ಲಿ ಮಿಕ್ಸನ್ನು, ಸ್ಟ್ರಾಬೆರಿ ಜೆಲ್ಲಿ ಮಿಕ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನು ಇದಕ್ಕೆ ನಾನು ಜೆಲ್ಲಿ ಪೌಡರ್ ಮಿಕ್ಸನ್ನು ಸೇರಿಸ್ಕೊಳ್ತೀನಿ. ಈ ಜೆಲ್ಲಿ ಮಿಕ್ಸನ್ನು ನಾವು ಈಗ ಒಂದು ತಟ್ಟೆಗೆ ಹಾಕಿ ಒಂದು 10-15 ಮಿನಿಟ್ಸ್ ತಣ್ಣಗಾಗೋಕ್ಕೆ ಬಿಡೋಣ. ಈಗ ನೀವು ನೋಡ್ಬೋದು ಈಗ ಜೆಲ್ಲಿ ರೆಡಿಯಾಗಿದೆ. ಇದನ್ನು ನಾವು ಚಾಕುವಿಂದ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾವು ಕಸ್ಟರ್ಡ್ ಸೇರಿಸಿದ ಹಾಲಿಗೆ ಈಗ ನಾವು ಡ್ರೈ ಫ್ರೂಟ್ಸನ್ನು ಸೇರಿಸೋಣ. ಈಗ ಫ್ರೆಶ್ ರೋಸ್ ಪೆಟಲ್ಸ್, ಗುಲಾಬಿ ರೆಕ್ಕೆಗಳನ್ನು ತೆಗೆದುಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಜೆಲ್ಲಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ನೀರಲ್ಲಿ ನೆನೆಸಿದ್ದ ಸಬ್ಜಾ ಸೀಡ್ಸನ್ನು ಇಲ್ಲಿ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾವು ಲಾಸ್ಟಲ್ಲಿ ಒಂದು 1/2 ಕಪ್ ರೋಸ್ ಸಿರಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಸಕ್ಕರೆ ಏನು ಸೇರಿಸೋದು ಬೇಡ. ಈ ರೋಸ್ ಸಿರಪಲ್ಲೇ ಸಿಹಿ ಇರುತ್ತೆ, ಸಕ್ಕರೆ ಇರುತ್ತೆ. ಸೊ ಹಾಗಾಗಿ ನಾವು ಸಕ್ಕರೆಯನ್ನು ಆ್ಯಡ್ ಮಾಡೋದು ಬೇಡ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ರಿಫ್ರೆಶಿಂಗ್ ಡ್ರಿಂಕ್ ಆಗಿದೆ. ಇದು ನೀವು ಸಮ್ಮರಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಇದು ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಈಗ ನಾನೀಗ ಇದನ್ನು 1 to 2 ಅವರ್ಸ್ವರೆಗೂ ಫ್ರಿಜ್ಜಲ್ಲಿ ಇಡ್ತೀನಿ. ಮತ್ತು ಇದಕ್ಕೆ ನಾವು ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾವು ಸರ್ವಿಂಗ್ ಗ್ಲಾಸ್ಗೆ ಹಾಕೋಣ.
ಫೈನಲಿ ಈಗ ನಮ್ಮದು ರೋಸ್ ಶರ್ಬತ್ ರೆಡಿಯಾಗಿದೆ. ಈಗ ಆ್ಯಸ್ ಯೂಶ್ವಲ್ ನನ್ನ ಮಗಳ ರಿವ್ಯೂವನ್ನು ಕೇಳೋಣ. ವಾವ್, ಯಮ್ಮಿ. ಥ್ಯಾಂಕ್ ಯು. ವೆಲ್ಕಮ್. ಬಾಯ್. ಬಾಯ್.